ಎಲ್ಲರಿಗೂ ನಮಸ್ಕಾರ. ನಾನು ಫಾತಿಮಾ ಶೇಖ್, KKRD ಚೇರ್ಮನ್. ನನ್ನ ಸಂಗತಿಯವರ ಜೊತೆ ಇವತ್ತು ಮಾಧ್ಯಮದಲ್ಲಿ ನಾನು ನನ್ನ ಅನಿಸಿಕೆಯನ್ನು ಇಡ್ತಾ ಇದ್ದೀನಿ ಸರ್ಕಾರಕ್ಕೆ. ಏನು ಉದ್ದೇಶ ಅಂತಂದರೆ, ನಮ್ಮ ಶ್ರೀಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಬ್ ಅವರು ನಮ್ಮ ಸಚಿವರಾಗಿ ಕಲಬುರಗಿ ಕರ್ನಾಟಕ ಸೈಡು ಮತ್ತು 3 ಸಲ ಸಚಿವರಾಗಿ ಅವರು ತನ್ನ ಕೆಲಸ ಮತ್ತು ತನ್ನ ಕಾರ್ಯವನ್ನು ಬಹಳ ಉದ್ದೇಶಪೂರ್ವವಾಗಿ ತನ್ನ ಕೆಲಸವನ್ನು ನಡೆಸುತ್ತಿದ್ದಾರೆ. ಹೀಗೆ ನಮ್ಮ DK ಶಿವಕುಮಾರ್ ಸರ್ ಅವರಿಗೆ CM ಮಾಡಲು ಪ್ರಯತ್ನ ನಡೆದಿದೆ. ಅವರ ಪ್ರಕಾರವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ ಅವರಿಗೂ DCM ಮಾಡಬೇಕಂತ ನಮ್ಮೆಲ್ಲರದು ವಿನಂತಿ ಇದೆ. ನಮ್ಮದೆಲ್ಲರದು ಒಂದು ಅನಿಸಿಕೆ ಇದೆ. DCM ಮಾಡಲು ಏನು ಉದ್ದೇಶ ಅಂತಂದರೆ, ಅವರಿಗೆ ಅವ್ರದ್ದು ನಲ್ಲಿ ಒಂದು ಬೋಲ್ಡ್ನೆಸ್ಸು ಮತ್ತು ಅವ್ರನಲ್ಲಿ ಇದ್ದ ಎಲ್ಲ ಬುದ್ಧ, ಅಂಬೇಡ್ಕರ್ ಮತ್ತು ಬಸವ ತತ್ವವನ್ನು ಹೊಂದಿಕೊಂಡು ಎಲ್ಲ ಜನರನ್ನು ಸರಿಸಮಾನವಾಗಿ ಇಟ್ಟುಕೊಂಡು ಮತ್ತು ದೂರದೃಷ್ಟಿ ಕಾಣುವ ನಮ್ಮ ಲೀಡರ್ ಆಗಿದ್ದಾರೆ ಶ್ರೀಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಬ್ ಅವರು. ಎಲ್ಲ ಜನರಿಗೆ ಮತ್ತು ಯೂತ್ ಜನ್ರೇಷನ್ರಿಗೆ ಭಾಳ ಮೋಟಿವೇಷನ್ ಮಾಡಿ ಅವರಿಗೆ ಒಂದು ಎಲ್ಲ ಕಡೆ ಬಿಸ್ನೆಸ್ ಆಗಲಿ ಅಥವಾ ಅವ್ರದ್ದು ಒಂದು ಕೆಲಸವನ್ನು ಮತ್ತು ಏನು ಇದೆ ಮತ್ತು ಅವು ಮುಂದೆ ಬೆಳೆಸಲು, ಕರ್ನಾಟಕ ರಾಜ್ಯನ ಮುಂದೆ ಬೆಳೆಸಲು ಮತ್ತು ಅವರಿಗೆ ITBT ಅಂತ ಒಂದು ಏನು ದೊಡ್ಡ ಪ್ರಾಜೆಕ್ಟ್ ಮೇಲೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದು ಸುಲಭ ಇಲ್ಲ, ಎಲ್ಲರ ಕೈಲಿಂದ ಆಗಂಥ ಕೆಲಸ ಇಲ್ಲದು. ನಮ್ಮ ಶ್ರೀಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಬ್ ಅವರಲ್ಲಿ ಒಂದು ಗುಣವಂತ ಅಂತ ಹೇಳ್ತೀವಿ ನಾವು. ಆ ಗುಣವನ್ನು ಪ್ರಿಯಾಂಕ್ ಖರ್ಗೆ ಸಾಬ್ ನಲ್ಲಿ ಇದೆ. ಅವ್ರು ಶ್ರೀಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಬ್ ಈಗಿನಿಲ್ಲ, ಕೆಲ ವರ್ಷ ಹಿಂದುಗಡೆಯಿಂದನೂ ಎಲ್ಲರಿಗೆ ಜನರಿಗೆ ಸರಿಸಾಮಾನ್ಯವನ್ನು ಇಟ್ಟುಕೊಂಡು ಎಲ್ಲ ಕೆಲಸವನ್ನು ಎಲ್ಲರಿಗೆ ತಗೊಂಡು ಹೋಗುವ ಅವರಲ್ಲಿ ಗುಣ ಇದೆ. ನಾವೆಲ್ಲರೂ ಸೇರಿ ಅವರಿಗೆ DCM ಮಾಡಲು ನಾವು ಸರ್ಕಾರಕ್ಕೆ ನಮ್ಮ ಅನಿಸಿಕೆಯನ್ನು ಇಡ್ತಾ ಇದ್ದೀವಿ. ಸರ್ಕಾರಿಗೆ ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೇವೆ. ಯಾಕಂತಂದರೆ ಈಗ DK ಶಿವಕುಮಾರ್ ಅವರು ಯೂತ್ ಜನ್ರೇಷನ್ನಿಗೆ ಮೋಟಿವೇಶನ್ ಮಾಡೋದಂತ ಅವರಲ್ಲಿ ಗುಣ ಇದೆ. ಅದೇ ಥರವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬನ್ನು ಅವ್ರ ಜೊತೆ DCM ಆದರಂದರೆ ಒಂದು ನಮ್ಮ ಕರ್ನಾಟಕ ರಾಜ್ಯ, ಬೆಂಗಳೂರು ನಗರ ಮತ್ತು ನಮ್ಮ ದೇಶವನ್ನು ಮುಂದೆ ತರಲು ಮತ್ತು ನಾವು ನಮ್ಮ ದೇಶವನ್ನು ಬೆಳೆಯಲು ಸುಲಭವಾಗುತ್ತೆ. ಯಾಕಂದರೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ನಲ್ಲಿ ಬೋಲ್ಡ್ನೆಸ್ಸು ಮತ್ತು ಎಲ್ಲರಿಗೆ ಸಮಾನತೆಯಾಗಿ ನೋಡಿಕೊಂಡು ಹೋಗುವಂಥ ಗುಣ ಇದೆ. ಅದೇ ಥರವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲಿ, ಬೆಂಗಳೂರಿನಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಸಾಬರ ಹೆಸರು ವಿದೇಶದಲ್ಲಿನೂ ಭಾಳ ಹೆಸರಾಗ್ತಾ ಇದೆ. ಇಂಥ ಲೀಡರ್ಸ್ದವರಿಗೆ ನಾವು DCM ಕಾಣಬೇಕನ್ನೋದು ನಮ್ಮ ಕನಸಿದೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ ಅವರಿಗೆ. ಯಾಕಂತಂದರೆ ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ಕೆಲಸಗಳು, ದೂರದೃಷ್ಟಿ ಅಂದರೆ ಫ್ಯೂಚರ್ ಬಗ್ಗೆ ಒಂದು ಪ್ರಾಜೆಕ್ಟನ್ನು ಎಲ್ಲ ಪ್ರಾಜೆಕ್ಟನ್ನು ತರಲು ಮತ್ತು ನಮ್ಮ ಎಲ್ಲ ಇಲ್ಲಿ ನಮ್ಮ ಯೂತ್ ಜನ್ರೇಷನನ್ನು ನಮ್ಮ ಕೆಲಸ ಇಲ್ಲದೆ ನಮ್ಮ ಮಕ್ಕಳು ಏನು ಬೇರೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ಇಲ್ಲೇ ಕೆಲಸವನ್ನು ಕೊಡಿಸಬೇಕು, ಇಲ್ಲೇ ದೊಡ್ಡ ದೊಡ್ಡ ಕಂಪ್ನಿಗಳು ತರಬೇಕು, ಇಲ್ಲೇ ಎಲ್ಲವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಬೆಳೆಸಬೇಕು ಮತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ಬೆಳೆಸಬೇಕನ್ನೋದು ಒಂದು ಗಟ್ಟಿಮುಟ್ಟಿಯಾದ ಒಂದು ಮನಸ್ಸಿನಲ್ಲಿ ಇದು ಒಂದು ಹಠವನ್ನು ಹಿಡಿದುಕೊಂಡು ಹೋಗುವಂಥ ಗುಣ ನಮ್ಮ ಶ್ರೀಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಬರ ಹತ್ರ ಇದೆ. ನಾವೆಲ್ಲರೂ ಅದೇ ಕನಸನ್ನು ಕಾಣ್ತಾ ಇದ್ದೇವೆ. ನಮ್ಮ DK ಶಿವಕುಮಾರ್ ಅವರು ಸರ್ ಜೊತೆ ಇವರು DCM ಆಗಿ ಕೆಲಸ ಮಾಡಲು ನಮಗೆ ತುಂಬ ಸಂತೋಷವಾಗುತ್ತೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬೆಳೆಯಲು ತುಂಬ ನಮಗೆ ಸಹಕಾರ ಆಗುತ್ತೆ ಅಂಥೇಳಿ ಎಲ್ಲರಲ್ಲಿ ನಾನು ನಮ್ಮ ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ. ನಮ್ಮ DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ನಮ್ಮ ಶ್ರೀಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಬ್ ಅವರಿಗೆ DCM ಮಾಡಿದರಂದರೆ ಮುಂದೆ ನಮ್ಮ ಎಲ್ಲ ರಾಜ್ಯದಲ್ಲಿ ಬರೇ ಇದೇ ಉತ್ತರ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲೂ ಅವರು ಒಂದು ಹೆಸರು ಮಾಡಿದ್ದಾರೆ. ಅವರಿಗೆ ಹೆಸರು ನಾವು ಅವರಿಗೆ ಹೊಗಳದಷ್ಟು ನಾವು ಇದು ಇಲ್ಲ, ಆದರೆ ಅವರ ಎಲ್ಲ ಕಡೆ ಅವ್ರ ಹೆಸರಿದೆ. ಎಲ್ಲರನ್ನು ತಗೊಂಡು ಹೋಗೋದು ಗುಣ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬರ ಹತ್ತಿರ ಇದೆ. ಮತ್ತು ಅವರು ತನ್ನ ಒಂದು ಬೋಲ್ಡ್ನೆಸ್ ಮತ್ತು ಒಂದು ನಿಷ್ಠೆ ಮತ್ತು ಒಂದು ನಿಷ್ಠೆವಂತ ಆಗಿ ಮತ್ತು ಒಂದು ನಮಗೆ ಇದು ನಮ್ಮ ಪಾರ್ಟಿಗೆ ಆಗಲಿ ಅಥವಾ ನಮ್ಮ ರಾಜ್ಯ ಆಗಿ ನಮ್ಮ ಜನರಿಗೆ ಆಗಿ ಒಂದು ಕರುಣೆಯಾಗಿ ಅಥವಾ ಎಲ್ಲ ಒಂದು ಇದು ವಹಿಸ್ಕೊಂಡು ಎಲ್ಲರಿಗೆ ಸರಿಸಮಾನವಾಗಿ ತೊಗೊಂಡು ಹೋಗುವ ಗುಣ ಅವ್ರ ಹತ್ರ ಇದೆ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಫಾತಿಮಾ ಶೇಖ್.